ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಮೈ ಕಿಚನ್. ನಾನು ಇವತ್ತು ಪಿಜ್ಜಾ ಮಾಡ್ಕೊಂಡಿದ್ದೇನೆ, ಮಿನಿ ಪಿಜ್ಜಾ ಮಾಡ್ಕೊಂಡಿದ್ದೇನೆ. ಇದನ್ನು ಮೈದಾ ಹಿಟ್ಟಲ್ಲ, ಗೋಧಿ ಹಿಟ್ಟಲ್ಲಿ ಮಾಡ್ಕೊಂಡಿದ್ದೇನೆ. ನಾನಿಲ್ಲಿ 2 ಕಪ್ಪಿನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 1 ಚಮಚದಷ್ಟು ಸಕ್ಕರೆ ಹಾಕ್ಕೊಂಡಿದ್ದೇನೆ. 2 ಕಪ್ ಹೇಳಿದರೆ 150 ಗ್ರಾಮಿನಷ್ಟು ಇರ್ಬೋದು ಗೋಧಿ ಹಿಟ್ಟು. ಈಗ ಇದಕ್ಕೆ ಬೇಕಿಂಗ್ ಪೌಡರ್ ಹಾಕ್ಕೊಳ್ತೇನೆ 1 ಚಮಚದಷ್ಟು, ಮತ್ತು ಅರ್ಧ ಚಮಚ ಬೇಕಿಂಗ್ ಸೋಡಾ, ಅಡುಗೆ ಸೋಡಾ ಉಂಟಲ್ಲ ಅದನ್ನು ಅರ್ಧ ಚಮಚ. ಅದನ್ನೆಲ್ಲ ಸರಿ ಮಿಕ್ಸ್ ಮಾಡ್ಕೊಳ್ತೇನೆ. ಹಿಟ್ಟು ಜೊತೆಲಿ ಎಲ್ಲ ಮಿಕ್ಸ್ ಆಗುವ ಹಾಗೆ ಸಕ್ಕರೆ, ಉಪ್ಪು, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ. ಇದಕ್ಕೆ ನೀರು ಹಾಕಿ ಕಲಿಸ್ಲಿಕ್ಕಿಲ್ಲ. ನಾನಿಲ್ಲಿ 1 ಕಪ್ ಮೊಸರು ತೊಗೊಂಡಿದ್ದೇನೆ. ಹುಳಿ ಮೊಸರು ಹಾಕಬೇಡಿ, ತುಂಬ ಹುಳಿ ಬೇಡ. ಇದೇ ಕಪ್ಪಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದಾನು. ಈಗ ಅದೇ ಕಪ್ಪಲ್ಲಿ ಮೊಸರು ತೊಗೊಂಡಿದ್ದೇನೆ. ಸ್ವಲ್ಪ ಸ್ವಲ್ಪ ಮೊಸರು ಹಾಕಿ ಕಲಿಸ್ಕೊಳ್ಬೇಕು. ತುಂಬ ಒಳ್ಳೆಯದಾಗ್ತದೆ. ನಿಮಗೆ ಗೋಧಿ ಹಿಟ್ಟು ಬೇಡ ಹೇಳಿದರೆ ಮೈದಾ ಹಿಟ್ಟಲ್ಲಿ ಸಹ ಮಾಡ್ಕೊಳ್ಬೋದು ನೀವು. ಮಕ್ಕಳಿಗೆ ತುಂಬ ಖುಷಿ ಆಗ್ತದೆ. ಮಿನಿ ಪಿಜ್ಜಾ ಅಲ್ಲ, ಕಟ್ ಮಾಡಿ ಕೊಡ್ಬೇಕಂತೇನಿಲ್ಲ, ಒಂದೊಂದು ಮಾಡಿಕೊಟ್ರೆ ಸಾಕು ಅವರಿಗೆ. ನಾನಿಲ್ಲಿ 150 ಗ್ರಾಮ್ ಅಂತ ಹೇಳಿದರೆ ಒಂದು 4 ಪಿಜ್ಜಾ ಆಗ್ಬೋದು ಇದರಲ್ಲಿ. ಪ್ಲೀಸ್ ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತು ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇದು ಇಷ್ಟ ಆದರೆ ಶೇರ್ ಮಾಡಿ ಫ್ರೆಂಡ್ಸ್ ರಿಲೇಟಿವ್ಸಿಗೆಲ್ಲ, ಮತ್ತು ಕಮೆಂಟ್ ಮಾಡಿ ಹೇಳಿ ನನಗೆ. ನೋಡಿ, ಇಷ್ಟು ಸ್ಮೂತ್ ಆಗಬೇಕು. ಇದಕ್ಕೆ ಒಂದು 2 ಚಮಚ ಎಣ್ಣೆ ಹಾಕಿ ಪುನಃ ನಾನು ಕಲಿಸ್ಕೊಳ್ತೇನೆ. ತುಂಬ ಅಲ್ಲ, 1 ಸೆಕೆಂಡ್ ಕಲಿಸ್ಕೊಂಡ್ರೆ ಸಾಕು. ಇದು ತುಂಬ ಹೊತ್ತು ಇಡಬೇಕಂತೇನಿಲ್ಲ, ಒಂದು 10 ನಿಮಿಷ ಇಟ್ಕೊಂಡ್ರೆ ಸಾಕು. 10 ನಿಮಿಷದಲ್ಲಿ ನಾವು ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳಿಕ್ಕೆ ಕರೆಕ್ಟ್ ಆಗ್ತದೆ ಟೈಮ್. ಹತ್ತು ನಿಮಿಷದಲ್ಲಿ ಪಿಜ್ಜಾ ರೆಡಿ ಆಗ್ತದೆ. ಇದು ಆಯಿತು, ನಾನೊಂದು 10 ನಿಮಿಷ ಇಟ್ಕೊಳ್ತೇನೆ. ನೋಡಿ, ಎಷ್ಟು ಸ್ಮೂತಾಗಿ ಬಂದಿದೆ. ಈಗ ಮಾಡ್ಕೊಳ್ಳಲಿಕ್ಕೆ ರೆಡಿ ಮಾಡ್ತೀನಿ. ನೋಡಿ, ನಾನು ಒಂದೊಂದೇ ಮಾಡ್ಕೊಳ್ತೇನೆ. ತುಂಬ ದೊಡ್ಡದಲ್ಲ, ಒಂದು ಪುರಿ ಮಾಡ್ತೇವಲ್ಲ ಅಷ್ಟು ದೊಡ್ಡದು ಮಾಡಿಕೊಂಡ್ರೆ ಸಾಕು. ದಪ್ಪ ಬನ್ಸ್ ಮಾಡ್ಕೊಳ್ತೇವಲ್ಲ ಅಷ್ಟು ದಪ್ಪ ಇಟ್ಕೊಳ್ಬೇಕು ನಾವು. ನಾನು ತವಾ ಬಿಸಿಗೆ ಇಟ್ಕೊಂಡಿದ್ದೇನೆ. ಈಗ ಫೋರ್ಕಲ್ಲಿ ಸ್ವಲ್ಪ ಹೋಲ್ಸ್ ಮಾಡ್ಕೊಳ್ಬೇಕು. ನೋಡಿ, ಇಷ್ಟು ದಪ್ಪ ಇದ್ರೆ ಸಾಕು.
ಕ್ಯಾಪ್ಸಿಕಮ್ಮು ತುಂಬ ಚೆಂದ ಕಾಣ್ತಾ ಉಂಟಲ್ಲ. ಈಗ ನೀರುಳ್ಳಿ, ಆನಿಯನ್. ಪುನಃ ಅದ್ರ ಮೇಲೆ ಸ್ವಲ್ಪ ಚೀಸ್ ಹಾಕ್ಕೊಳ್ತೇನೆ. ಸ್ವಲ್ಪ ಎಕ್ಸ್ಟ್ರಾ ಇದ್ದರೆ ಹಾಕ್ಕೊಳ್ಳಿ, ಹಾಕಲೇಬೇಕಂತೇನಿಲ್ಲ ಮೇಲ್ಗಡೆಯಿಂದ ಪುನಃ. ಚೀಸ್ ಸ್ವಲ್ಪ ಜಾಸ್ತಿ ಹಾಕಿದರೆ ಒಳ್ಳೆದಾಗ್ತದೆ. ಈಗ ಅದ್ರ ಮೇಲೆ ನಾನು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೇನೆ. ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಈಗ ಒರಿಗೇನೋ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಪಿಜ್ಜಾ ಒರಿಗೇನೋ ತಗೊಂಡು ಅದನ್ನು ಹಾಕ್ಕೊಂಡಿದ್ದೆ ನಾನು. ಈಗ ತವಾ ಬಿಸಿಗಿಟ್ಟಿದ್ದೇನೆ, ಅದು ಬಿಸಿ ಆಗಿದೆ. ಈಗ ಅದರ ಮೇಲೆ ಇದನ್ನು ಹಾಕ್ಕೊಳ್ತೇನೆ. ರೆಡಿ ಮಾಡಿಕೊಂಡಿದ್ದು ಪಿಜ್ಜಾ ಉಂಟಲ್ಲ, ಅದನ್ನು ಇಟ್ಕೊಳ್ತೇನೆ. ಒಂದು ಪ್ಲೇಟ್ ಮುಚ್ಚಿ 7 ನಿಮಿಷ ನಾನು ಲೋ ಫ್ಲೇಮಲ್ಲಿಯೇ ಬೇಯಿಸ್ಕೊಳ್ತೇನೆ ಇದನ್ನು. 7 ನಿಮಿಷ ಆದರೂ ಸಹ ನಿಮ್ದು ಅದು ಹಿಟ್ಟು ಬೇಯಲಿಲ್ಲ ಹೇಳಿದರೆ ಒಂದು 2 ನಿಮಿಷ ಪುನಃ ಬೇಯಿಸ್ಕೊಳ್ಳಿ. ಇದು ಆಗಿದೆ ನೋಡಿ, ಚೀಸೆಲ್ಲ ಕರೆಕ್ಟಾಗಿ ಬೆಲ್ಟ್ ಆಗಿದೆ. ಇದನ್ನೀಗ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡಿದ್ದೇನೆ ನಾನು. ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ರಿಲೇಟಿವ್ಸಿಗೆಲ್ಲ, ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ, ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.